ಉದ್ವಿಗ್ನ ಜಗತ್ತಿನ ಶಾಂತಿ ದೂತರೇ ನರೇಂದ್ರ ಮೋದಿ. ನೊಬೆಲ್ ಶಾಂತಿ ಪುರಸ್ಕಾರ ಈ ಸಲ ಮೋದಿಗ. ಭಾರತದ ತಟಸ್ಥ ನೀತಿ ಶಾಂತಿ ಪ್ರತಿಪಾದನೆಯ ಮಂತ್ರವೇ. ಕಳೆದುದನ್ನು ಮರೆತು ಭವಿಷ್ಯದ ಕಡೆಗೆ ಸಾಗುವುದೇ ಶಾಂತಿ ಸ್ಥಾಪನೆಗೆ ಸೂತ್ರವ. ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ಪುರಸ್ಕಾರಗಳಲ್ಲಿ ಒಂದಾದ ನೊಬೆಲ್ ಪ್ರಶಸ್ತಿಗಳ ನಾಮನಿರ್ದೇಶನಕ್ಕೆ ಮತ್ತೊಂದು ಸಮಯ ಬಂದೊದಗಿದೆ. ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ನೊಬೆಲ್ ಪ್ರಶಸ್ತಿಗೆ ಹೆಸರುಗಳನ್ನು ಸೂಚಿಸುವ ಪ್ರಕ್ರಿಯೆ ಗರಿಗೆದರುತ್ತದೆ. ನಾರ್ವೇಜಿಯನ್ ನೊಬೆಲ್ ಸಮಿತಿ ಕೊಡಮಾಡುವ ಶಾಂತಿ ನೊಬೆಲ್ ಪ್ರಶಸ್ತಿಗಾಗಿ ವಿಶ್ವಕ್ಕೆ ವಸುದೈವ ಕುಟುಂಬಕಂ ಸೂತ್ರ ಕೊಟ್ಟ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರು ಥಳಕು ಹಾಕಿಕೊಂಡಿದೆ. ವೀಕ್ಷಕರೇ, ಆಲ್ಫ್ರೆಡ್ ನೊಬೆಲ್ ಅವರ ಅಭಿಲಾಷೆಯಂತೆ ಸ್ಥಾಪನೆಯಾಗಿರುವ ಈ ನೊಬೆಲ್ ಪ್ರಶಸ್ತಿಯು 6 ವಿಭಾಗಗಳನ್ನು ಹೊಂದಿದೆ. ಇದರಲ್ಲಿ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ವೈದ್ಯಕೀಯ ವಿಜ್ಞಾನ, ಅರ್ಥಶಾಸ್ತ್ರ, ಸಾಹಿತ್ಯ ಹಾಗೂ ವಿಶ್ವ ಶಾಂತಿ ಕುರಿತಾದ ಮಾನವ ಕುಲಕ್ಕೆ ವಿಶಿಷ್ಟ ಕೊಡುಗೆಗಳನ್ನು ನೀಡುವವರನ್ನು ಗುರುತಿಸಿ ಅಂಥವರಿಗೆ ನೊಬೆಲ್ ಗೌರವ ನೀಡಲಾಗುತ್ತದೆ. ಪ್ರೇಕ್ಷಕರೇ, ಇದರಲ್ಲಿ ನಾರ್ವೇಜಿಯನ್ ನೊಬೆಲ್ ಸಮಿತಿಯು ವಿಶ್ವದೆಲ್ಲೆಡೆ ಸೌಹಾರ್ದ ಬದುಕಿಗೆ ಪುಷ್ಟಿ ಕೊಡುವ ವ್ಯಕ್ತಿಗಳನ್ನು ಗುರುತಿಸಿ ಶಾಂತಿ ನೊಬೆಲ್ ಪ್ರಶಸ್ತಿ ಕೊಡುತ್ತಾ ಬರುತ್ತಿದೆ. 1901ರಿಂದ ಈ 6 ವಿಭಾಗಗಳಲ್ಲಿ ಪುರಸ್ಕಾರವನ್ನು ಪ್ರದಾನ ಮಾಡಲಾಗುತ್ತಿದೆ. ಈ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ 2023ರಲ್ಲಿ ಇರಾನಿನ ನರ್ಗೇಸ್ ಮೊಹಮ್ಮದಿ ಭಾಜನರಾಗಿದ್ದಾರೆ. ಮಹಿಳೆಯರ ಮೇಲಿನ ದಬ್ಬಾಳಿಕೆಯ ವಿರುದ್ಧ ಈಕೆಯ ಹೋರಾಟ, ಸ್ವಾತಂತ್ರ್ಯ ಮತ್ತು ಮಾನವ ಹಕ್ಕುಗಳು ಎಲ್ಲರಿಗೂ ಸಮಾನವಾಗಿ ದೊರಕಬೇಕು ಎಂಬುದರ ತಿಳುವಳಿಕೆಯನ್ನು ಬಿತ್ತುತ್ತಾ ಎಲ್ಲರನ್ನು ಜಾಗೃತಗೊಳಿಸಿದ ಉತ್ತೇಜಕಿ ಈಕೆ. ಈಗ 2024ರ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಹೆಸರುಗಳನ್ನು ನಾಮನಿರ್ದೇಶನ ಮಾಡುವ ಪ್ರಕ್ರಿಯೆ ಶುರುವಾಗಿದೆ. ಈ ಗೌರವಕ್ಕಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರು ಹಿನ್ನೆಲೆಗೆ ತಂದ ಪ್ರಖ್ಯಾತ ಹೂಡಿಕೆದಾರ ಮಾರ್ಕ್ ಮೊಬಿಯಸ್ ಜಾಗತಿಕ ವೇದಿಕೆಯಲ್ಲಿ ಮತ್ತೊಮ್ಮೆ ಭಾರತ ಹಾಗೂ ನರೇಂದ್ರ ಮೋದಿಯವರ ಕುರಿತು ಹೊಸ ತರಹದ ಚರ್ಚೆಗೆ ಅವಕಾಶ ತಂದಿಟ್ಟಿದ್ದಾರೆ. ಇತ್ತೀಚೆಗೆ ರಷ್ಯಾದ ಕಜಾನ್ ನಗರದಲ್ಲಿ ಬ್ರಿಕ್ ರಾಷ್ಟ್ರಗಳ ವಾರ್ಷಿಕ ಶೃಂಗಸಭೆ ನಡೆದಿತ್ತು. ಇಲ್ಲಿ ನವಭಾರತದ ಬದಲಾದ ಗಟ್ಟಿತನದ ವಿದೇಶಾಂಗ ನೀತಿಗೆ ಚೀನಾ ತಲೆಬಾಗಿತ್ತು. ಭಯೋತ್ಪಾದನೆ ನಡೆಸುವ ದೇಶಗಳಿಗೆ ಬೆಂಬಲಿಸುವುದನ್ನು ಭಾರತ ಒಪ್ಪಲಾರದು. ವಿಶ್ವಶಾಂತಿಯನ್ನೇ ಭಾರತ ಬಯಸುತ್ತದೆ ಎಂಬುದನ್ನು ವಸುದೈವ ಕುಟುಂಬಕಂ ಮಂತ್ರವನ್ನು ಜಗತ್ತಿಗೆ ಕೊಟ್ಟದ್ದರ ಹಿನ್ನೆಲೆಯೇ ಸಾರುತ್ತಿದೆ. ಅದನ್ನು ಮನಗಂಡ ಚೀನಾ ಅಧ್ಯಕ್ಷ ಜಿಂಗ್ ಪಿಂಗ್ ರಷ್ಯನ್ ಅಧ್ಯಕ್ಷ ಪುತಿನ್ ಅವರ ಮುಂದೆಯೇ ಭಾರತದ ಸ್ನೇಹ ಬಯಸಿ ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆ ತಲೆಬಾಗಿ ಕೈ ಕುಲುಕಿದ್ದರು. ಅದಾದ ಒಂದೇ ವಾರದಲ್ಲಿ ಭಾರತ ಚೀನಾದ LAC ಉದ್ದಕ್ಕೂ ನಿಲ್ಲಿಸಲಾಗಿದ್ದ ಮಿಲಿಟರಿಯನ್ನು ಚೀನಾ ಹಿಂದಕ್ಕೆ ಕರೆಸಿಕೊಂಡಿದೆ. ಇದಲ್ಲವೇ ಉಭಯ ರಾಷ್ಟ್ರಗಳ ಗಡಿಯಲ್ಲಿ ಜನಸಾಮಾನ್ಯರು ಸಮಾಧಾನದಿಂದ ಬದುಕು ಬಾಳಲು ಒಬ್ಬ ನಾಯಕ ಮಾಡುವ ಕರ್ತವ್ಯ. ನರೇಂದ್ರ ಮೋದಿ ಇದನ್ನು ಮಾಡಿ ಜಗತ್ತಿಗೆ ಸಾರಿದ್ದಾರೆ. ಚರ್ಚೆಯ ಮತ್ತೊಂದು ವಿಚಾರವೆಂದರೆ ಪುಟ್ಟ ದೇಶ ಉಕ್ರೇನ್ ಮೇಲೆ ನಡೆಸುತ್ತಿರುವ ನಿರಂತರ ದಾಳಿಯ ನೆಲ ಭಾರತದ ಆಪ್ತ ಮಿತ್ರ ರಷ್ಯಾದ ನೆಲದಲ್ಲೇ ನಿಂತು ಪ್ರಧಾನಿ ಮೋದಿ ಮತ್ತೊಮ್ಮೆ ಈ ಯುದ್ಧದ ವಿರುದ್ಧ ಮಾತನಾಡಿದ್ದಾರೆ. ಯುದ್ಧ ನಿಲ್ಲಿಸಿ ದ್ವಿಪಕ್ಷೀಯ ಮಾತುಕತೆ ಮೂಲಕ ಶಾಂತಿಯುತವಾಗಿ ಪರಿಹಾರ ಕಂಡುಕೊಳ್ಳಬೇಕಿದೆ. ರಷ್ಯನ್ ಮತ್ತು ಉಕ್ರೇನ್ ಅಧ್ಯಕ್ಷರಿಗೆ ನಮೋ ಪುನಃ ಕಿವಿ ಮಾತು ರವಾನಿಸಿದ್ದಾರೆ. ಇದೇ ವೇಳೆ ಜಗತ್ತಿಗೆ ಮೋದಿ ಮತ್ತೆ ಕೆಲವು ವಿಚಾರಗಳನ್ನು ಎಚ್ಚರಿಕೆಯ ಗಂಟೆ ಬಾರಿಸಿ ಹೇಳಿದ್ದಾರೆ. ಅದೇನೆಂದರೆ, ಜಗತ್ತಿನಲ್ಲೆಲ್ಲ ಹರಡಿರುವ ಭಯೋತ್ಪಾದನೆಯ ಪಿಡುಗು ಬೇರು ಸಹಿತ ಕಿತ್ತು ಬಿಸಾಡಬೇಕಿದೆ. ಇದರ ಕುರಿತಾಗಿ ಯಾರಿಂದಲೂ ಇಬ್ಬಗೆಯ ನೀತಿ ಸಲ್ಲದು. ಜಗತ್ತಿನಾದ್ಯಂತ ನಡೆಯುತ್ತಿರುವ ಡಿಜಿಟಲ್ ಅರೆಸ್ಟ್ನಂತಹ ಸೈಬರ್ ಕ್ರೈಮ್ ಬಗ್ಗೆ ಕೂಡ ಗಮನ ಹರಿಸಿ ಅಮಾಯಕ ಜನರನ್ನು ಸಂರಕ್ಷಿಸುವ ಬಗ್ಗೆ ಗಂಭೀರ ಕ್ರಮ ತುರ್ತಾಗಿ ಮುಂದಾಗಬೇಕಿದೆ ಈ ವಿಶ್ವದ ಸಮುದಾಯ. ಇಂದು ಮೋದಿಜಿ ನೀಡುವ ಜಾಗತಿಕ ಕಳಕಳಿಯ ಸಂದೇಶಗಳು ಇವಾಗಿವೆ. ಒನ್ ಅರ್ತ್, ಒನ್ ಫ್ಯಾಮಿಲಿ, ಒನ್ ಫ್ಯೂಚರ್ ಥೀಮ್ ಇವತ್ತು ಎಷ್ಟು ಪ್ರಸ್ತುತತೆ ಪಡೆದುಕೊಂಡಿದೆ ಎಂಬುದು ಈ ಮಾತಿನಿಂದಲೇ ಸಾರಿ ಹೇಳಬಹುದಾಗಿದೆ. ವಿಶ್ವವೇ ಅಂಗೈ ಅಳತೆಗೆ ಬಂದು ನಿಂತದ್ದರ ಪ್ರತೀಕವಾಗಿದೆ ಈ ಥೀಮ್. ಪರಸ್ಪರ ವಿಶ್ವಾಸ, ಪರಸ್ಪರ ಗೌರವ,
ಪರಸ್ಪರ ಸಂವೇದನಾಶೀಲತೆಯಲ್ಲಿ ಎರಡು ದೇಶಗಳ ಬಾಂಧವ್ಯಗಳಿಗೆ ಹೊಸ ಬೆಸುಗೆಯ ಎರಕ ಹಾಕುವಲ್ಲಿ ಮಾರ್ಗದರ್ಶಕ ಸೂತ್ರಧಾರಿ ಈ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಬೇಕಾಗುತ್ತದೆ. ರಷ್ಯಾ ಉಕ್ರೇನ್ ವಾರ್ ನಿಲ್ಲಿಸಲು ನಿರಂತರವಾಗಿ ಕರೆ ನೀಡುವ ಭಾರತ, ಇತ್ತ ಇರಾನ್ ಇಸ್ರೇಲ್ ದಾಳಿಗಳ ಬಗ್ಗೆ ಕೂಡ ಅಷ್ಟೇ ಕಾಳಜಿಯಿಂದ ಪ್ರತಿಕ್ರಿಯಿಸಿ ಯುದ್ಧ ಬಿಟ್ಟು ಬದುಕು ಕಟ್ಟಿಕೊಳ್ಳುವ ಸೌಹಾರ್ದ ಮಾರ್ಗಕ್ಕೆ ಪುಷ್ಟಿ ಕೊಡುತ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಈ ಶಾಂತಿ ಮಂತ್ರದ ದೂರದೃಷ್ಟಿತ್ವವು ಜಗದ ಕಣ್ಣು ತೆರೆಸಿದಂತಿದೆ. ವಿಶ್ವಶಾಂತಿ ಕಾಪಾಡುವಲ್ಲಿ ಭಾರತ ದೇಶದ ಇತ್ತೀಚಿನ ನಡೆ ಮತ್ತಷ್ಟು ಮಹತ್ತರತೆ ಪಡೆದುಕೊಳ್ಳುತ್ತಿದೆ. ಉಪಖಂಡದಲ್ಲಿ ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ಭಾರತದ ಪ್ರಯತ್ನಗಳು ನೆರೆಹೊರೆಯವರನ್ನು ವಿಶ್ವಾಸದಿಂದ ಇಟ್ಟುಕೊಳ್ಳಲು ಹಾತೊರೆಯುವ ಆಶಯಗಳು ಮಧ್ಯವರ್ತಿಯಾಗಿ ಮಹತ್ವದ ಪಾತ್ರ ನಿರ್ವಹಿಸಿ ಆ ನಡೆ ಫಲಪ್ರದವಾಗುವಂತೆ ನೋಡಿಕೊಳ್ಳುವ ವ್ಯಾವಹಾರಿಕ ತಿಳುವಳಿಕೆಯ ಮಟ್ಟದಲ್ಲಿ ಹಿಂದೆಂದಿಗಿಂತಲೂ ಇಂದಿನ ಭಾರತದ ವರ್ತನೆಯಲ್ಲಿ 4 ಪಟ್ಟು ಹೆಚ್ಚಿದೆ ಎಂದು ಹೇಳಬೇಕಾಗುತ್ತದೆ. ಹೀಗೆ ಸಹಬಾಳ್ವೆಯನ್ನೇ ಆಶಯವಾಗಿಸಿಕೊಂಡಿರುವ ಭಾರತದ ಈ ಅನುಭವ ಮೌಲ್ಯಯುತವಾಗಿದೆ. ಅದಕ್ಕೆ ಇರಬೇಕು ಇಟಲಿ ಪ್ರಧಾನಿ ಅಲ್ಲಿ ನಡೆದ G7 ರಾಷ್ಟ್ರಗಳ ಶೃಂಗಸಭೆಗೆ ಭಾರತ ಆ ಕೂಟದ ಸದಸ್ಯ ಅಲ್ಲದಿದ್ದರೂ ಮೋದಿಯವರನ್ನು ಔಟ್ರೀಚ್ ಕಂಟ್ರಿ ಯಡಿ ಅಲ್ಲಿಗೆ ವಿಶೇಷ ಆಹ್ವಾನಿತರನ್ನಾಗಿ ಕರೆಸಿಕೊಳ್ಳುವಂತೆ ಮಾಡಿತ್ತು. ಇದಕ್ಕೂ ಮೂಲ ಕಾರಣ ಭಾರತದ ಮನಸ್ಸಿನಲ್ಲಿರುವ ವಿಶ್ವಶಾಂತಿ ಮಂತ್ರದ ಬಿಂಬವೇ ಆಗಿದೆ. ಹೀಗೆ ಇಂದಿನ ಪ್ರಕ್ಷುಬ್ಧ ವಿಶ್ವದ ನಾನಾ ರಾಜಕೀಯ ಸಿದ್ಧಾಂತಗಳನ್ನು ಅನುಸರಿಸುವ ದೇಶಗಳೊಂದಿಗೆ ಮಾತುಕತೆಗಳ ಮೂಲಕ ಪರಿಹಾರೋಪಾಯ ತಂದಿಡಬಲ್ಲ ಸಮರ್ಥ ನಾಯಕರು ಯಾರಾದರೂ ಇದ್ದರೆ ಅದು ನಮ್ಮ ಶ್ರೇಷ್ಠ ಭಾರತದ ಏಕ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಂತ ಕಣ್ಮುಚ್ಚಿ ಜಗತ್ತೇ ಒಪ್ಪಿಕೊಂಡು ಬಿಟ್ಟಿದೆ. ಉದ್ವಿಗ್ನಗೊಂಡಿರುವ ಜಗತ್ತಿಗೆ ಸೌಹಾರ್ದ ಮಾರ್ಗ ಕಂಡುಕೊಳ್ಳಲು ಪಾತ್ ಫೈಂಡರ್ ಆಗಬಲ್ಲ, ಮಾರ್ಗದರ್ಶಿ ದೂತನಾಗಬಲ್ಲ ವ್ಯಕ್ತಿ ವಿಶ್ವನಾಯಕ ನರೇಂದ್ರ ಮೋದಿಯವರು ಮಾತ್ರ ಅಂತ ಪ್ರಖ್ಯಾತ ಹೂಡಿಕೆದಾರ ಮಾರ್ಕ್ ಮೊಬಿಯಸ್ ಅಭಿಪ್ರಾಯಪಟ್ಟಿದ್ದಾರೆ. ಈ ಮಾರ್ಕ್ ಮೋದಿಯವರನ್ನು 2024ರ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಆಯ್ಕೆ ಮಾಡುವುದು ಸೂಕ್ತ ಎಂಬುವ ಅಭಿಪ್ರಾಯ ಕೂಡ ಹೊರಹಾಕಿದ್ದಾರೆ. ಇವತ್ತು ದೊಡ್ಡಣ್ಣ ವೈಟ್ ಹೌಸ್ ಪ್ರವೇಶಿಸುವಲ್ಲಿಯೂ ಭಾರತ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಪಾತ್ರ ಬಹುದೊಡ್ಡದು. ಶಾಂತಿಯ ಅದಮ್ಯ ಚೇತನ, ಅನವರತ ವಿಶ್ವಮಾನವತೆಯ ಜಪ ಮಾಡುವ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಎಂಬುವ ಆಲೋಚನೆ ತುಂಬಿಕೊಂಡಿರುವ ರಾಷ್ಟ್ರಕ ನರೇಂದ್ರ ಮೋದಿ ಹೆಸರು ವಿಶ್ವಶಾಂತಿ ನೊಬೆಲ್ ಪ್ರಶಸ್ತಿಗೆ ಈ ಬಾರಿ ನಾಮನಿರ್ದೇಶನವಾಗಿ ಅವರನ್ನೇ ಈ ಗೌರವಕ್ಕೆ ಭಾಜನರನ್ನಾಗಿಸಲು ಜ್ಯೂರಿಗಳು ಸಕಾರಾತ್ಮಕ ತೀರ್ಮಾನ ಹಾಗೂ ತೀರ್ಪು ನೀಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜಾಲದ ಜಾಲ.